ರಮೇಶ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅದ್ದೂರಿ ಪ್ರಾರಂಭೋತ್ಸವ. ನೂತನವಾಗಿ ಆರಂಭವಾಗುತ್ತಿರುವ ರಮೇಶ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ನಡೆಯಲಿದೆ. ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭವು ಆಗಸ್ಟ್ 23ರಂದು ಬೆಳಗ್ಗೆ 11 ಗಂಟೆಗೆ ನಡೆಯಲಿದ್ದು, ಮಾಲೂರು ನಗರದ ಮಾರುತಿ ಬಡಾವಣೆ ಚಂಪಕಧಾಮ ರೆಡ್ಡಿ ಚೌಟ್ರಿ ಮಂಟಪದ ಹತ್ತಿರದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ರಮೇಶ್ ಎಸ್, ಎಂಬಿಬಿಎಸ್, ಎಂಡಿ, ಡಿಸಿಎಚ್, ಐಪಿಎಚ್ಎನ್ ಅವರ ತಾಯಿ ಮತ್ತು ಮಕ್ಕಳಿಗೆ ಗುಣಮಟ್ಟದ ವೈದ್ಯಕೀಯ ಸೇವೆ ಒದಗಿಸುವ ಉದ್ದೇಶದಿಂದ ನೂತನ ಆಸ್ಪತ್ರೆಯನ್ನ ಆರಂಭಿಸುತ್ತಿದ್ದಾರೆ. ಸಾರ್ವಜನಿಕರು, ಗಣ್ಯರು, ಹಿತೈಷಿಗಳು ಹಾಗೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಉದ್ಘಾಟನಾ ಸಮಾರಂಭವನ್ನು ಯಶಸ್ವಿಗೊಳಿಸುವಂತೆ ಆಸ್ಪತ್ರೆಯ ಆಡಳಿತ ಮಂಡಳಿ ಮನವಿ ಮಾಡಿದೆ. ಸಮಸ್ತ ನಾಡಿನ ಜನತೆಗೂ ಮತ್ತು ವಿಶೇಷವಾಗಿ ಮಾಲೂರಿನ ಜನತೆಗೆ ನನ್ನ ಹೃದಯಪೂರ್ವ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ರಮೇಶ್ ಅಂತ. ರಮೇಶ್ ಮಕ್ಕಳ ಆಸ್ಪತ್ರೆಯನ್ನು ಕಳೆದ 10 ವರ್ಷದಿಂದ ಸತತವಾಗಿ ನಡೆಸ್ಕೊಂಡ್ ಬರ್ತಿರ್ತೀವಿ. ಸೊ ಕಳೆದ 10 ವರ್ಷದಿಂದ ನಮ್ದು ರಮೇಶ್ ಮಕ್ಕಳ ಹಾಸ್ಪಿಟಲ್ ಜೂನಿಯರ್ ಕಾಲೇಜ್ ಹಿಂಬದಿ ರೋಡ್ ಅಲ್ಲಿ ಇರುತ್ತೆ. ಇದನ್ನ ಹೊಸದಾಗಿ ನೂತನೀಕರಣಗೊಳಿಸಿ ಅತ್ಯಾಧುನಿಕ ಶೈಲಿಯಲ್ಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಪ್ರಕಾರ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ನೂತನವಾಗಿ ರಮೇಶ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಚಂಪಕಧಾಮ ಕಲ್ಯಾಣ ಮಂಟಪ ಹಿಂಭಾಗ ಮಾರುತಿ ಎಕ್ಸ್ಟೆನ್ಷನ್ ಇಲ್ಲಿ ಉದ್ಘಾಟನೆ ಸಮಾರಂಭವನ್ನು ನಾವು 23/8/2026 ಭಾನುವಾರ 12 ಗಂಟೆಗೆ ಇಟ್ಕೊಂಡಿರ್ತೀವಿ. ಸೊ ಇದರಲ್ಲಿ NICU, PICU, ಕಂಪ್ಲೀಟ್ ಮದರ್ ಅಂಡ್ ಚೈಲ್ಡ್ ಕೇರ್ ರಿಕ್ವೈರ್ಮೆಂಟ್ಸ್ ಏನಿದೆ ಎಲ್ಲ ಕಂಪ್ಲೀಟ್ ಸೆಟಪ್ ಇರುತ್ತೆ. NICU, PICU ಕಂಪ್ಲೀಟ್ ಅತ್ಯಾಧುನಿಕ ಶೈಲಿಯಲ್ಲಿ ಇರುತ್ತೆ. 2 ಮಾಡ್ಯುಲರ್ ಓಟಿ ಇರುತ್ತೆ. ಲೇಬರ್ ರೂಮ್ಸ್, ಮಾಡ್ಯುಲರ್ ಓಟಿಸು, ಎಮರ್ಜೆನ್ಸಿ ವಾರ್ಡ್, ಸ್ಪೆಷಲ್ ವಾರ್ಡ್ಸು, ಜನರಲ್ ವಾರ್ಡ್ಸು, ಕಂಪ್ಲೀಟ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅತ್ಯಾಧುನಿಕ ಶೈಲಿಯಲ್ಲಿ ಹೊರಹೊಮ್ಮಲಿದೆ. ಇದನ್ನು ಉದ್ಘಾಟನಾ ಸಮಾರಂಭವನ್ನು ದಿನಾಂಕ 23/8/2026 ಭಾನುವಾರ ಮಧ್ಯಾಹ್ನ 2 ಗಂಟೆ ಇಟ್ಕೊಂಡಿರ್ತೀವಿ. ದಯವಿಟ್ಟು ಎಲ್ಲಾ ಜನತೆ ಬಂದು ಇದರಲ್ಲಿ ಪಾಲ್ಗೊಂಡು ಈ ಅಭೂತಪೂರ್ವವಾದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ಕಳಕಳಿಯಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.